ನಮಸ್ಕಾರ, ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಜ್ಞಾನವಾಪಿ ಮಸೀದಿಯಲ್ಲಿ ಪೂಜೆಗೆ ಅವಕಾಶ ನೀಡಿ ಆದೇಶಿಸಿದ ಜಡ್ಜ್ಗೆ ನಿಂದನೆ. ತೀರಾ ಅವಾಚ್ಯವಾಗಿ ನಿಂದಿಸಿದ ರಾಮನಗರದ ವಕೀಲ ಚಾಂದ್ ಪಾಷಾ. ದೂರು ಬೆನ್ನಲ್ಲೇ ನಾಪತ್ತೆಯಾಗಿದ್ದ ಚಾಂದ್ ಪಾಷಾ ಅರೆಸ್ಟ್. ಜಡ್ಜ್ ನಿಂದಿಸಿ ಅರೆಸ್ಟ್ ಆದ ಚಾಂದ್ ಪಾಷಾ ಪರವಾಗಿ 40 ವಕೀಲರ ವಿರುದ್ಧ ಎಫ್ಐಆರ್. ದೂರು ದಾಖಲಿಸಿದ ಪಿಎಸ್ಐ ತನ್ವೀರ್ ಹುಸೇನ್ ಅಮಾನತಿಗೆ ಆಗ್ರಹಿಸಿ ಡಿಸಿ ಕಚೇರಿಗೆ ವಕೀಲರ ಮುತ್ತಿಗೆ. ತಡರಾತ್ರಿ ಹೈ ಡ್ರಾಮಾ, ಪೊಲೀಸರು ವಕೀಲರ ನಡುವೆ ವಾಗ್ವಾದ. ವಕೀಲರ ಪ್ರತಿಭಟನೆ ತೀವ್ರವಾಗ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ಎಚ್ಡಿಕೆ ಹಾಗೂ ಆರ್ ಅಶೋಕ್. ಜಡ್ಜ್ ನಿಂದಿಸಿದ ವಕೀಲನ ವಿರುದ್ಧ ಕ್ರಮವಾಗದೆ 40 ವಕೀಲರ ಮೇಲೆ ಸುಳ್ಳು ಕೇಸ್ ಹಾಕಿದ್ಯಾಕೆ ಅಂತ ಪ್ರಶ್ನೆ. ಯಾರದ್ದೋ ಒತ್ತಡಕ್ಕೆ ಜಿಲ್ಲಾಡಳಿತ ಹೀಗೆ ಮಾಡ್ತಿದೆ ಅಂತ ಡಿಕೆ ಬ್ರದರ್ಸ್ ವಿರುದ್ಧ ಕಿಡಿ. ಇಂದು ಹೊರ ಬೀಳಲಿದೆ ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆ ಫಲಿತಾಂಶ. ಎನ್ಡಿಎ ಅಭ್ಯರ್ಥಿಯಾಗಿ ವಕೀಲ ಎಪಿ ರಂಗನಾಥ್, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪುಟ್ಟಣ್ಣ ಸ್ಪರ್ಧೆ. ಇಂದು ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಸೆಕ್ಷನ್ 144 ಜಾರಿ. ವಸತಿ ಶಾಲೆಗಳ ಬರಹ ಬದಲಾವಣೆಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಮುತಾಲಿಕ್ ಗುಡುಗು. ಕೈ ಮುಗಿದು ಒಳಗೆ ಬಾ ಅಂದ್ರೆ ಕಾಂಗ್ರೆಸ್ಗೆ ಏನ್ ಕಷ್ಟ ಅಂತ ಪ್ರಶ್ನೆ. ಮುಸ್ಲಿಮರ ಓಲೈಕೆಗಾಗಿ ಕಾಂಗ್ರೆಸ್ ಸರ್ಕಾರ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ಆಕ್ರೋಶ. ಶಾಲೆಯ ಸ್ಲೋಗನ್ ಬದಲಾವಣೆ ಮಾಡಿದ್ದಕ್ಕೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಂಸದ ರಾಘವೇಂದ್ರ ವಾಗ್ದಾಳಿ. ರಾಷ್ಟ್ರಕವಿ ಕುವೆಂಪು ಕೊಟ್ಟಿದ್ದ ಸ್ಲೋಗನ್ ತಿರುಚುವ ಕೆಲಸ ಆಗಿದೆ. ಮಕ್ಕಳ ವಿಚಾರದಲ್ಲೂ ರಾಜಕೀಯ ಮಾಡೋದು ಸರಿಯಲ್ಲವೆಂದು ಆಕ್ರೋಶ. ವಸತಿ ಶಾಲೆಗಳ ಘೋಷವಾಕ್ಯ ಬದಲಾವಣೆ ಖಂಡಿಸಿ ಎಬಿವಿಪಿ ಪ್ರತಿಭಟನೆ. ವಿಜಯಪುರದ ಗಾಂಧಿ ಚೌಕ್ ಬಳಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ. ಕಾಂಗ್ರೆಸ್ ತನ್ನ ಸಿದ್ಧಾಂತವನ್ನ ವಿದ್ಯಾರ್ಥಿಗಳ ಮೇಲೆ ಹೇರುತ್ತಿದೆ ಎಂದು ಆಕ್ರೋಶ. ಸಂತ ಜೆರೋಸಾ ಶಾಲೆ ಕೇಸ್ ಬಗ್ಗೆ ಮಾತನಾಡಿದ್ದಕ್ಕೆ ಶಾಲೆ ಶಿಕ್ಷಕಿಗೆ ಗೇಟ್ ಪಾಸ್. ಮಂಗಳೂರಿನ ಹೋಲಿ ಏಂಜಲ್ ಶಾಲೆಯ ಕವಿತಾರಿಗೆ ವಿದೇಶಗಳಿಂದ ಬೆದರಿಕೆ ಕರೆ. ಪ್ರಕರಣ ಸಂಬಂಧ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ ಮಕ್ಕಳ ಪೋಷಕರಿಗೂ ಬೆದರಿಕೆಯ ಆರೋಪ. ತುಮಕೂರು ಟಿಕೆಟ್ ಫೈಟ್ನಲ್ಲಿ ಸೋಮಣ್ಣಗೆ ಡಾಕ್ಟರ್ ಪರಮೇಶ್ ಪ್ರಬಲ ಎದುರಾಳಿ ಎಂಬ ಚರ್ಚೆ. ಲಿಂಗಾಯತರ ಬಳಿಕ ಒಕ್ಕಲಿಗರ ಮನ ಗೆಲ್ಲಲು ಆದಿಚುಂಚನಗಿರಿ ಶ್ರೀಗಳ ಭೇಟಿ. ಶ್ರೀಗಳನ್ನ ಭೇಟಿಯಾಗಿ ತಾನೂ ಕೂಡ ಪ್ರಬಲ ಆಕಾಂಕ್ಷಿ ಎಂಬ ಸಂದೇಶ ರವಾನಿಸ್ತಾ ಇರು ಪರಮೇಶ್. ತಮಿಳುನಾಡು ಮಾಜಿ ಸಿಎಂ ಜಯಲಲಿತಾ ಒಡವೆ ಹಿಂದಿರುಗಿಸಲು ಕೋರ್ಟ್ ಸೂಚನೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜಪ್ತಿ ಮಾಡಲಾಗಿದ್ದ ಒಡವೆ ಹಿಂದಿರುಗಿಸಲು ದಿನ ನಿಗದಿ. ಮಾರ್ಚ್ 6 ಮತ್ತು 7ರಂದು ಒಡವೆಗಳನ್ನು ತಮಿಳುನಾಡು ಸರ್ಕಾರಕ್ಕೆ ಹಸ್ತಾಂತರ. ಭಾರತದ ಮಾಜಿ ಕ್ರಿಕೆಟಿಗ ಕೃಷ್ಣಮಾಚಾರಿ ಶ್ರೀಕಾಂತ್ ಉಡುಪಿ ಕೃಷ್ಣ ಮಠಕ್ಕೆ ಭೇಟಿ. ಕೃಷ್ಣ ಮುಖ್ಯ ಪ್ರಾಣರ ದರ್ಶನ ಪಡೆದು ವಿಶೇಷ ಪೂಜೆ. ಪರ್ಯಾಯ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆ ಪಡೆದ ದಂಪತಿ. 8ನೇ ದಿನಕ್ಕೆ ಕಾಲಿಟ್ಟ ದೆಹಲಿ ರೈತರ ಹೋರಾಟ. ಎಂಎಸ್ಪಿ ಸಂಬಂಧ ಕೇಂದ್ರ ಸರ್ಕಾರದ 5 ವರ್ಷಗಳ ಆಫರ್ ತಿರಸ್ಕಾರ. ನಾಳೆಯಿಂದ ದೆಹಲಿ ಚಲೋ ಹೋರಾಟ ತೀವ್ರವಾಗುವ ಭೀತಿ. ಪಶ್ಚಿಮ ಬಂಗಾಳದಲ್ಲಿ ಸಾವಿರಾರು ಆಧಾರ್ ಕಾರ್ಡ್ ನಿಷ್ಕ್ರಿಯಗೊಳಿಸಿದ್ದಕ್ಕೆ ದೀದಿ ನಿಗಿ. ಚುನಾವಣಾ ದೃಷ್ಟಿಯಿಂದ ಕೇಂದ್ರ ಆಧಾರ್ ರದ್ದುಗೊಳಿಸಿದೆ ಎಂದು ಆರೋಪ. ಪ್ರಧಾನಿ ಮೋದಿಗೆ ಪತ್ರ ಬರೆದ ಸಿಎಂ ಮಮತಾ ಬ್ಯಾನರ್ಜಿ. ಉತ್ತರ ಪ್ರದೇಶದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಮದುವೆ ಬಟ್ಟೆಯಲ್ಲೇ ಬಂದ ವರ. ಮಾಚಂದ್ರಿಕಾ ಮಹಿಳಾ ಮಹಾವಿದ್ಯಾಲಯದ ಪರೀಕ್ಷಾ ಕೇಂದ್ರಕ್ಕೆ ಹಾಜರ್. ಮಂಟಪಕ್ಕೆ ತೆರಳುವ ಮುನ್ನ ಪರೀಕ್ಷೆ ಬರೆದ ಪ್ರಶಾಂತ್ ಯಾದವ್. ಪಶ್ಚಿಮ ಬಂಗಾಳದ ಅತ್ಯಾಚಾರಕ್ಕೆ ಸಂಬಂಧ ವಿಡಿಯೋ ಸಾಕ್ಷಿ ಕೇಳಿದ ಟಿಎಂಸಿ ನಾಯಕಿ. ಸಂದೇಶ್ ಖಾಲಿ ಅತ್ಯಾಚಾರ ಸಂಬಂಧ ಕೀಳು ಹೇಳಿಕೆ ನೀಡಿದ ಜೂಯ್ ಬಿಸ್ವಾಸ್ ವಿರುದ್ಧ ಆಕ್ರೋಶ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೆ ಮಹಿಳಾ ಆಯೋಗ ಆಗ್ರಹ. 2 ದಶಕಗಳ ಬಳಿಕ ಭಾರತದಲ್ಲಿ ವಿಶ್ವ ಸುಂದರಿ ಸ್ಪರ್ಧೆ. ದೆಹಲಿ ಹೋಟೆಲ್ನಲ್ಲಿ ನಡೆಯುವ ಸ್ಪರ್ಧೆಯಲ್ಲಿ 120 ದೇಶಗಳ ಸುಂದರಿಯರು ಭಾಗಿ. ಭಾರತವನ್ನ ಪ್ರತಿನಿಧಿಸಲಿರುವ ಕರ್ನಾಟಕದ ಸಿನಿ ಶೆಟ್ಟಿ. ನಟ ಧ್ರುವ ಸರ್ಜಾ ಸೇರಿ ಮಾರ್ಟಿನ್ ಚಿತ್ರತಂಡವಿದ್ದ ವಿಮಾನ ಅಪಘಾತದಿಂದ ಕೂದಲೆಳೆ ಅಂತರದಲ್ಲಿ ಪಾರು. ಶ್ರೀನಗರಕ್ಕೆ ಹೋಗುವಾಗ ಹವಾಮಾನ ವೈಪರೀತ್ಯದಿಂದ ಹಾರಾಟದಲ್ಲಿ ವ್ಯತ್ಯಯ.
ಸುರಕ್ಷಿತ ಲ್ಯಾಂಡಿಂಗ್ ಬೆನ್ನಲ್ಲೇ ಮರು ಜನ್ಮವಿದು ಜೈ ಆಂಜನೇಯ ಎಂದ ಧ್ರುವ ಸರ್ಜಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.